ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕನ್ನಡ ಟಾಕ್ಸ್ ಕಡೆಯಿಂದ ಗಾದೆಗಳ ಪ್ರಯಾಣ. ದೊಡ್ಡವರು ಹೇಳ್ತಿದ್ರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಯಾಕಂದರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾವು ಮಾಡೋಕ್ಕಾಗುತ್ತೆ ಅಂತ. ಆದರೆ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಈಗ, ಚಿಕ್ಕ ಹುಡುಗರಿಂದ ಅಪ್ಪ ಅಮ್ಮ ಹೇಳ್ತಿದ್ರು, ಎಜುಕೇಷನ್ ಮುಗಿಸು, ಕೆಲ್ಸಕ್ಕೆ ಸೇರ್ಬೋದು, ಜೀವನ ಸೆಟ್ಲಾಗುತ್ತೆ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ, ಎಜುಕೇಷನ್ ಮುಗಿಸಿದ್ವಿ, ಕೆಲ್ಸಕ್ಕೆ ಸೇರಿದ್ವಿ, ಸಂಪಾದನೆನೂ ಮಾಡ್ತಾಯಿದ್ವಿ. ಆದರೆ ಏನು ಮಾಡ್ತಾಯಿದ್ದೀವಿ, ಏನು ಸಂಪಾದನೆ ಮಾಡ್ತಾಯಿದ್ದೀವಿ ಅಂದರೆ EMIಗಳು. ಯಾಕಂದರೆ ಒಂದು ಸರಿ ನಾವು ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದಮೇಲೆ ಕಾರ್ ಬೇಕು, ಮನೆ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ ನಮ್ಮ ಕೈಲಿ ಆಗುತ್ತೋ ಬಿಡುತ್ತೋ, ನಾವೆಷ್ಟು ದುಡಿತೀವೋ ಬಿಡ್ತೀವೋ ಅದನ್ನು ಯಾರೂ ಯೋಚನೆ ಮಾಡ್ತಿಲ್ಲ. ನಾವು ಬಿಡು EMI ಕೊಡ್ತಾರೆ, ಎಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ಲೋನ್ಗೆ ಹೋಗಿ ಹಾಸಿಗೆಗಿಂತ ಜಾಸ್ತಿ ಕಾಲು ಚಾಚಕ್ಕೆ ಹೋಗ್ತಾಯಿದ್ದೀವಿ. ಇದರಿಂದ ಏನಾಗ್ತಿದೆ, ಕಾಲು ಚಾಚಿ 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 ಹಾಸಿಗೆ ದಿಂಬಾಗಿ ಹೋಗ್ಬಿಟ್ಟಿದೆ, ಹಾಸಿಗೆಯಾಗಿ ಉಳಿದಿಲ್ಲ. ಅದಕ್ಕೆ ಹೇಳೋದು, ದೊಡ್ಡವ್ರು ಹೇಳೋದನ್ನು ನಾವು ಕೇಳಬೇಕು ಅಂತ. ಇಂಥ ಗಾದೆಗಳೆಲ್ಲ ಸುಮ್ಮನೆ ಯಾರೂ ಮಾಡಿರಲ್ಲ. ಇದೆಲ್ಲ ಮಾಡಿರೋದು ನಮ್ಮ ಒಳ್ಳೆಯದಕ್ಕೆ, ಮುಂದೆ ಬರೋ ಪೀಳಿಗೆಗೆ ಒಳ್ಳೆಯದಾಗಲಿ ಅಂತ. ಇಷ್ಟು ಹೇಳ್ತಾ ಕನ್ನಡ ಟಾಕ್ಸ್ ಗಾದೆ ಪ್ರಯಾಣ ಶುರುವಾಗಿದೆ. ಕನ್ನಡ ಟಾಕ್ಸ್ ಕಡೆಯಿಂದ ನಮಸ್ಕಾರ.